ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸಂಚಾರಿ ಪೊಲೀಸರು ಈಗಾಗಲೇ ರಾಜ್ಯದಲ್ಲಿ ಅಪಘಾತಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಅನೇಕ ಹೊಸ ಸಂಚಾರಿ ನಿಯಮಗಳನ್ನು ರಾಜ್ಯದಲ್ಲಿ ಜಾರಿಗೆ ತಂದಿದ್ದಾರೆ. ಇನ್ನು ಸಂಚಾರಿ ಪೊಲೀಸರು ಎಷ್ಟೇ ಸಂಚಾರಿ ನಿಯಮವನ್ನು ಜಾರಿಗೆ ತಂದರೂ ಕೂಡ ಜನರು ಅದನ್ನು ಪಾಲನೆ ಮಾಡುತ್ತಿಲ್ಲ ಅನ್ನೋದು ಬಹಳ ಬೇಸರದ ಸಂಗತಿಯಾಗಿದೆ. ಈ ನಡುವೆ ಸಾಕಷ್ಟು ಜನರು ಮನೆಯಲ್ಲಿ ಮಾತ್ರವಲ್ಲದೆ ಕಾರುಗಳಲ್ಲಿ ಕೂಡ ರೊಮ್ಯಾನ್ಸ್ ಅನ್ನು ಮಾಡುತ್ತಾರೆ. ಯುವಕ ಯುವತಿಯರು ಮತ್ತು ನವ ಜೋಡಿಗಳು ಕಾರು ಮತ್ತು ಬೈಕ್ಗಳಲ್ಲಿ ರೊಮ್ಯಾನ್ಸ್ ಮಾಡುವ ಹಲವು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಲೇ ಇರುತ್ತೆ. ಸದ್ಯ ಈಗ ಕಾರು ಮತ್ತು ಬೈಕುಗಳ ಮೇಲೆ ರೊಮ್ಯಾನ್ಸ್ ಅನ್ನು ಮಾಡುವ ಜೋಡಿಗಳಿಗೆ ಈಗ ಸಂಚಾರಿ ಪೊಲೀಸರು ಆಘಾತವನ್ನು ನೀಡಿದ್ದಾರೆ. ಇನ್ನು ಮುಂದೆ ಕಾರು ಮತ್ತು ಬೈಕುಗಳಲ್ಲಿ ರೊಮ್ಯಾನ್ಸ್ ಅನ್ನು ಮಾಡಿದರೆ ಅವರಿಗೆ ದೊಡ್ಡ ಮೊತ್ತದ ದಂಡವನ್ನು ವಿಧಿಸಲಾಗುತ್ತೆ. ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ನವ ಜೋಡಿಗಳು ಕಾರಿನ ಸನ್ರೂಫ್ ಅನ್ನು ತೆಗೆದು ರೊಮ್ಯಾನ್ಸ್ ಅನ್ನು ಮಾಡಿದ್ದು ಅವರಿಗೆ ಪೊಲೀಸರು 2,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದ್ದು ಇನ್ನು ಮುಂದೆ ಯಾವುದೇ ಜೋಡಿಗಳು ಕಾರು ಬೈಕ್ ಸೇರಿದಂತೆ ಯಾವುದೇ ವಾಹನದಲ್ಲಿ ರೊಮ್ಯಾನ್ಸ್ ಅನ್ನು ಮಾಡಿದರೆ ಅವರಿಗೆ 2,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಪಘಾತಗಳ ಸಂಖ್ಯೆ ದಿನಗಳು ಉರುಳುತ್ತಿದ್ದಂತೆ ಹೆಚ್ಚಾಗುತ್ತಿದೆ. ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದರೂ ಕೂಡ ಜನರು ಇಂತಹ ಕೆಲಸಗಳನ್ನು ಮಾಡುವುದರ ಮೂಲಕ ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡುತ್ತಿರುವುದು ಸಂಚಾರಿ ಪೊಲೀಸರ ಬೇಸರಕ್ಕೆ ಕೂಡ ಕಾರಣವಾಗಿದೆ.